कर्नाटक के हुबली में भवानी शंकर मंदिर और पुष्करणी स्थल के संरक्षण को लेकर विरोध प्रदर्शन तेज होता गया है। हम सब हिंदू हैं, हम सब एक हैं के नारे के साथ हुए प्रदर्शन में हजारों लोगों ने हिस्सा लिया, जहां विधायक अरविंद बोलाज, प्रदीप शेट्टार, विधायक महेश टेंगनाकाई, श्री राम सेना के राष्ट्रीय अध्यक्ष प्रमोद मुथालिक और संरक्षण समिति के नेतृत्व में प्रदर्शन किया गया। दरअसल पुलिस ने प्रदर्शन को रोकते हुए बैरिकेड पार करने की कोशिश कर रहे सैकड़ों कार्यकर्ताओं को हिरासत में लिया, जहां पुष्करणी संरक्षण समिति ने चन्नापेट के असर होंडा रोड पर भजन और नारों के साथ विरोध जताया। प्रदर्शन के दौरान प्रमोद मुथालिक ने प्रशासन और पुरातत्व विभाग पर लापरवाही के आरोप लगाए। उन्होंने कहा कि मंदिर और पुष्करणी की सुरक्षा सुनिश्चित होने तक संघर्ष जारी रहेगा। वहीं हिंदू नेता जय तीर्थ कट्टी ने भी स्थल की खुदाई और संरक्षण की मांग की। साथ ही उन्होंने कहा कि सड़क निर्माण के बाद स्थल को लेकर विवाद बढ़ा है और कार्यकर्ता पीछे नहीं हटेंगे। ಎಲ್ಲ ಕಿತ್ತು ಬಿಸಾಕಿ ರಸ್ತೆ ಅಲ್ಲ ಪುಷ್ಕರಣಿ ನೀರು ಸಹಿತ ಎಲ್ಲರೂ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗುವಾಗ ಮಾಡುವಂತ ಹಾಗಾಗಿ ಇವತ್ತಿನ ದಿನ ಎಲ್ಲರೂ ಶಾಂತ ರೀತಿಯಿಂದ ಇವತ್ತು ಶಾಂತಿ ನಾಳೆ ಕ್ರಾಂತಿ ಸೊ ಶಾಂತಿಯ ಆ ಪಾಠ ಇರೋದೇ ಮುಂದಿನ ಕ್ರಾಂತಿಗೋಸ್ಕರ ಅಂತ ನೆನಪಿಟ್ಕೊಳ್ಳಿ. ಇದ್ರ ಯಾವುದು ಬಗ್ಸಕ್ಕಾಗೋದಿಲ್ಲ. ನಿಮ್ಮ ಪೊಲೀಸರ ಲಾಠಿ ಗೋಳಿ ಜೈಲು ಯಾರಿಗೂ ಬಗ್ಸಕ್ಕಾಗೋದಿಲ್ಲ. ನಾವು ನಿಂತ್ಕೊಂಡಿದೀವಿ, ನಿಲ್ತೀವಿ. ಬರೇ ಈಗ ಸಾಂಕೇತಿಕವಾಗಿ ಬಂದಿದ್ದೀವಿ. ಮನೆ ಮನೆಗೆ ಹೋಗಿ ಪೊಲೀಸರು ಹೆದರಿಸಿದ್ದಾರೆ. ಯಾಕೆ ನಿಮಗೆ ಬೇರೆ ಕೆಲಸ ಇಲ್ಲೇ? ನಿಮಗೆ ಗಾಂಜಾ ಕಾಣಿಸ್ತಾ ಇಲ್ಲೇ? ನಿಮಗೆ ಡ್ರಗ್ ಕಾಣಿಸ್ತಾ ಇಲ್ಲೇ? ನಿಮಗೆ ಲವ್ ಜಿಹಾದ್ ಕಾಣಿಸ್ತಾ ಇಲ್ಲೇ? ನಿಮಗೆ ನಮ್ಮ ಮನೆಗಳಿಗೆ ಹೋಗಿ ಇವತ್ತು ಹೆದರಿಸುವಂತ ಪ್ರಯತ್ನ ಮಾಡ್ತೀರಿ ನೀವು. ನೀವ್ಯಾರ್ರಿ ಹೆದರ್ಸೋರು? ನೀವು 500 ಮೀಟರ್ ಹಾಕಿದ್ರಲ್ಲ ಸಾಕಲ್ಲ ನಿಮಗೆ? ಅದನ್ನು ಬಿಟ್ಟು ಮನೆ ಮನೆಗೆ ಹೋಗಿ ಹೆದರ್ಸೋದಾ? ಯಾವ ಹೆದರಿಕೆಯಿಂದ ಬೆದರಿಕೆಯಿಂದ ಇಲ್ಲಿ ಇದ್ದಂತಹ ಹಿಂದೂಗಳು ಹೆದರುವುದಿಲ್ಲ ಅಂತ ನೆನಪಿಟ್ಕೊಳ್ಳಿ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನ ಭಾಗವಹಿಸಿದಂಥವ್ರು ಎಲ್ಲರೂ ಕೂಡ ಮುಂದಿನ ಕ್ರಾಂತಿಗೆ ನಾವೆಲ್ಲ ಸಿದ್ಧ ಆಗಬೇಕು ಅಂತನ್ನುವಂಥದ್ದು ಹೇಳಿ ನಾವು ನಮ್ಮ ಸಂಚಾಲಕರಿಗೆ ಮತ್ತು ಸಂರಕ್ಷಣಾ ಸಮಿತಿಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. 500 ಮೀಟರ್ ಅಂತರದಲ್ಲಿ ಅಂತ ಏನ್ ಮಾಡಿದಾರಲ್ಲ, ಅವತ್ತೇ ಪುಷ್ಕರಣಿಯ ಸಂಬಂಧಪಟ್ಟ ಹಾಗೆ ಕಟ್ಟುತ್ತಾ ಇರುವಂತ ಇವತ್ತು ಅಲ್ಲಿ ರಸ್ತೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇದನ್ನೇ ಪೊಲೀಸರು ಅಲ್ಲಿ ಹಾಕಿದ್ರೆ ಇವತ್ತಿನ ಗಲಾಟೆ ಗೊಂದಲ ಅಥವಾ ಇದಾಗ್ತಾ ಇರಲಿಲ್ಲ ಅಂತ ನೆನಪಿಟ್ಕೊಳ್ಳಿ. ಸೊ ಇವರು 3 ಜನ ಕಾರಣಕರ್ತ ಇದ್ದಾರೆ. ಮೊದಲು ಇವರು 3 ಜನರ ಮೇಲೆ ಕ್ರಮ ತಗೊಳ್ಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಎರಡನೇ, ಇಲ್ಲಿ ಪುಷ್ಕರಣಿ ದೇವಸ್ಥಾನ ಭೂಮಿ ಇದನ್ನು ನುಂಗುವಂತಹದ್ದು ಈಗಲ್ಲ. ನಾವು ಅವತ್ತು ಅವ್ರು ಹೇಳಿದ್ವಿ ಈ ರಸ್ತೆ ಸಂಪೂರ್ಣ ಅಕ್ರಮವಾಗಿದೆ. ಪೊಲೀಸ್ ಕಮಿಷನರ್ಗೆ ಹೇಳಿದ್ವಿ ಈ ರಸ್ತೆ ಸಂಪೂರ್ಣ ಅಕ್ರಮ ಆಗಿದೆ, ಇದನ್ನ ತೆಗಿಬೇಕಂತ. ನನಗೆ ದುರ್ದೈವ ಅನ್ಸೋದೇನಂದ್ರೆ ಇಲ್ಲೆಲ್ಲ ಖಾಕಿ ಹಾಕೊಂಡಿರುವಂತ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಅವರು ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕು. ಯಾಕಂದ್ರೆ ನಾವು ಮಾಡ್ತಾ ಇರೋದು ದೇಶದ ಕೆಲಸ, ನಾವು ಮಾಡ್ತಾ ಇರೋದು ಧರ್ಮದ ಕೆಲಸ. ಈ ದೇಶದ ಪ್ರಾಪರ್ಟಿ ಉಳಿಸ್ರಿ ಅಂತ ಹೇಳಿದ್ರೆ ಇವರೆಲ್ಲರೂ ಅನ್ಯಾಯದ ಪರವಾಗಿ ಬಂದು ನಿಲ್ತಾರಲ್ಲ, ಅವರು ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಅವರು ನಮ್ಮನ್ನ ಬಂಧಿಸ್ತೀವಿ ಅಂತ ಹೇಳ್ತಾರೆ. ಅವರು ನಿಜವಾಗಿಯೂ ಬಂಧಿಸಬೇಕಾಗಿದ್ದು ಅಕ್ರಮವಾಗಿ ಟೆಂಡರ್ ಮಾಡಿರುವಂತ ಅಧಿಕಾರಿಗಳನ್ನ, ಅಕ್ರಮವಾಗಿ ಅನುಮತಿ ಇಲ್ಲದೆ ಮಾಡಿರುವಂತ ಟೆಂಡರ್ಗಳನ್ನ, ಅಲ್ಲಿ ಅಧಿಕಾರಿಗಳನ್ನ ಬಂಧಿಸೋದು ಬಿಟ್ಟು ನಮ್ಮಂತ ಸಾಮಾನ್ಯ ಜನರ ಮೇಲೆ ಇಲ್ಲಿ ನೋಡ್ರಿ ಪ್ರತಿಬಂಧಕಾಜ್ಞೆ ಹಾಕುವ ಅವಶ್ಯಕತೆ ಇತ್ತ. ಇಲ್ಲಿ ಸಾಮಾನ್ಯ ವ್ಯಕ್ತಿಗಳ ಓಡಾಡಲಿಕ್ಕೆ ಬಂದ್ ಮಾಡಿ ಅಂತಾರೆ. ಇಲ್ಲಿ ಹೆದರಿಸ್ತಾರೆ, ರಾತ್ರಿ ಫೋನ್ ಮಾಡ್ತಾರೆ, ಬೆಳಗ್ಗೆ ಫೋನ್ ಮಾಡ್ತಾರೆ. ಇಲ್ಲಿ 500 ಮೀಟರ್ ಪ್ರತಿಬಂಧಕಾಜ್ಞೆ ಹಾಕಿದ್ರೆ ಅದರ ಅನೌನ್ಸ್ಮೆಂಟ್ ಎಲ್ಲ ಮಾಡಬೇಕಾಗಿತ್ತು. ಶಶಿಕುಮಾರ್ ಅವರೇ, ರಾಜೀವಾನ್ ಪೇಟ್ನಾಗ ಅನೌನ್ಸ್ ಮಾಡಿಸ್ತೀರಿ, ನೀವು ವಿದ್ಯಾನಗರದ ಬಂದು ಅನೌನ್ಸ್ ಮಾಡಿಸ್ತೀರಿ. ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆ ನಮ್ಮ ಮನೆಗೆ ಬರ್ಲಿಕ್ಕತ್ತೀರಿ ಪೊಲೀಸರು. ಗಾಡಿ ತಗೊಂಡು ನನ್ನಿಂದ ಬೆನ್ನ ಹತ್ತೀರಿ. ನಾ ಯಾರನ್ನೂ ರೇಪ್ ಮಾಡಿಲ್ಲ, ನಾ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ. ನಾನು ಧೈರ್ಯದಿಂದ ಹೇಳ್ತೀನಿ, ನಾ ಇದನ್ನ ಮಾಡೇ ಮಾಡ್ತೀನಿ. ಆದರೆ ನೀವು ಯಾವ ಕೆಲಸ ಮಾಡ್ತಾ ಇದ್ರಿ ಸ್ವಲ್ಪ ತಲೆ ಯೋಚನೆ ಮಾಡೋಕ್ಕಾಗಲ್ಲ. ಹೀಗಾಗಿ ಈ ಹೋರಾಟ ಇದು ನಿರಂತರ, ಎಲ್ಲಿಯವರೆಗೆ ಆ ಪುಷ್ಕರಣಿಯ ಉತ್ಖನನ ಆಗೋದಿಲ್ಲ. ನಮ್ದು ಬೇಡಿಕೆ ಬಹಳ ಸ್ಪಷ್ಟ ಇದೆ. ಆ ರಸ್ತೆ ಮಾಡಿದ್ದನ್ನ ತೆಗಿಬೇಕು, ಮೊದಲೇ ಬೇಡಿಕೆ. ಎರಡನೇ ಬೇಡಿಕೆ, ಅಲ್ಲಿ ಯಾವುದು ಹೊಂಡ ಅಂತ ಜಾಗ ಅವರು ಮಾರ್ಕ್ ಮಾಡಿದಾರೋ
ಆ ಹೊಂಡದ ಜಾಗೆಯನ್ನ ಉತ್ಖನನ ಮಾಡಬೇಕು. ಸೈಂಟಿಫಿಕ್ ಆಗಿ ಉತ್ಖನನ ಮಾಡ್ರಿ. ಉತ್ಖನನ ಆಗಿರುವಂತಹ ಆ ಜಾಗೆಯಲ್ಲಿ ಪುರಾತತ್ವ ಇಲಾಖೆಯ ಪುರಾತನ ಸಂಸ್ಕೃತಿ